ಆತ್ಮೀಯ ನನ್ನ ಎಲ್ಲ ಮಿತ್ರರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ಬೆಳಿಗ್ಗೆ ನಮ್ಮ ಒಂದು ತಿಂಡಿ ಮಾಡುವ ಸಲುವಾಗಿ ಸಿಹಿ ಕುಂಬಳಕಾಯಿನ ಒಡೆದಾಗ ಒಂದು ವಿಚಿತ್ರವಾದಂತ ಆಶ್ಚರ್ಯಕ್ಕಾದಂತ ಒಂದು ವಿಚಿತ್ರವನ್ನ ನನ್ನ ಕಣ್ಣು ಮುಂದೆ ಕಾಣಿಸ್ತು. ಅದೇನಪ್ಪಾ ಅಂತಂದ್ರೆ, ಈ ಒಂದು ಸಿಹಿ ಕುಂಬಳ ಒಡೆದು ಎರಡು ಹೋಳಾದಾಗ ಸಾಮಾನ್ಯವಾಗಿ ಪರಂಗಿನೋ ಇದರ ಸಿಹಿ ಕುಂಬಳನೋ ಎರಡು ಹೋಳು ಮಾಡಿದಾಗ ಅದರೊಳಗಿರೋ ಬೀಜಗಳನ್ನ ನಾವು ಕಾಣ್ತೇವೆ. ಆದ್ರೆ ವಿಶೇಷ ಏನಂತಂದ್ರೆ, ಬೀಜ ಈ ಒಂದು ಕುಂಬಳಕಾಯಿ ಒಳಗೇನೆ ಬೇರ್ ಬಿಟ್ಟು ನೋಡಿ, ಬೇರ್ ಬಿಡೋದು ಒಂದೇ ಅಲ್ಲ, ಹಚ್ಚ ಹಸಿರಿನಿಂದ ಕೂಡಿರೋಂಥದ್ದು. ನೋಡಿ, ಒಂದು ಅರ್ಧ ಅಡಿ ಎಷ್ಟು ಎತ್ತರ ಗಿಡ ಬಂದು ಇದು ಗುಂಡಾಕಾರದಿರೋದ್ರಿಂದ ಇದ್ರೊಳಗೇನೆ ನುಸ್ಕೊಂಡು ಸುರುಳಿ ರೀತಿಯಾಗಿ ಗಿಡ ತಲೆ ಎತ್ತಿರೋದನ್ನ ನೀವು ಕಾಣ್ತಾ ಇದ್ದೀರ. ಅಂತಂದ್ರೆ ಎಷ್ಟು ವಿಸ್ಮಯ ಅಲ್ವಾ. ಈ ಒಂದು ಕತ್ತಲ ವಾತಾವರಣದಲ್ಲೂ ಕೂಡ ಹಚ್ಚ ಹಸಿರಿನಿಂದ ಈ ಒಂದು ಎಲೆ ಕಂಗೊಳಿಸ್ತಿದೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಪಡುವಂತ ವಿಚಾರ, ಆಶ್ಚರ್ಯಕರವಾದಂತಹ ಒಂದು ಸಂಭ್ರಮ. ಎಷ್ಟು ಸುಂದರವಾಗಿದೆ ನೋಡಿ. ನೋಡಿ, ಎರಡನೇ ಬೀಜದಲ್ಲೂ ಕೂಡ ಹಚ್ಚ ಹಸಿರಿನಿಂದ ಎಲೆ ಕಂಗೊಳಿಸ್ತಾ ಇದೆ. ಈ ತರ ಎರಡು ಬಂದಿದೆ, ಇಲ್ಲೊಂದಿದೆ. ಇದ್ಯಾಕೋ ಸರಿಯಾಗಿ ಬೇರೆ ಇಲ್ಲಿ ಬಂದಿದೆ, ಅದ್ರ ಸರಿಯಾಗಿ ಎಲೆ ಬಂದಿಲ್ಲ. ನೋಡಿ, ಮೂರನೇದಲ್ಲೂ ಕೂಡ ಎಲೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರೋದನ್ನ ನಾವು ಕಣ್ತುಂಬ್ಕೋಬಹುದು. ನಿಜಕ್ಕೂ ಕೂಡ ಈ ರೀತಿಯ ವಿಸ್ಮಯ ನಾನಂತೂ ಪತ್ರಿಕೆನಲ್ಲಿ ನೋಡಿ ಖುಷಿ ಪಡ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಕರು 2 ತಲೆಯಿಂದ ಹುಟ್ಟಿದೆ, ಎಲ್ಲೋ ಒಂದು ಕಡೆ ಕಬ್ಬು ಸಾಮಾನ್ಯವಾಗಿ 8 ರಿಂದ 10 ಅಡಿ ಬೆಳೆಯುವಂತ ಕಬ್ಬು 30 ಅಡಿ ಎತ್ತರ 40 ಅಡಿ ಎತ್ತರ ಬಂದು ಬೆಳೆದು ಅಚ್ಚರಿ ಪಡೆದುಕೊಂಡಿದೆ ಅನ್ನೋದನ್ನ ಪತ್ರಿಕೆನಲ್ಲಿ ಅಥವಾ ದೃಶ್ಯ ಮಾಧ್ಯಮ ಟಿವಿನಲ್ಲಿ ನೋಡಿ ಖುಷಿ ಪಡ್ತಾ ಇದೆ. ನಮ್ಮ ಮನೆಯಲ್ಲಿ ನನ್ನ ಕಣ್ಮುಂದೆನೆ ಈ ರೀತಿಯಾದಂತಹ ವಿಸ್ಮಯ ನೋಡಿ ನಿಜಕ್ಕೂ ಕೂಡ ತುಂಬಾ ಆಶ್ಚರ್ಯ ಆಯ್ತು. ಪ್ರಕೃತಿಯ ವಿಸ್ಮಯ ಎಷ್ಟು ಸುಂದರವಾಗಿದೆ ಅಲ್ಲ. ಇದನ್ನ ಈ ತರ ಸಣ್ಣ ಪುಟ್ಟ ವಿಚಾರನ ಇಟ್ಕೊಂಡು ಇಡೀ ದಿನ ಖುಷಿಯಾಗಿರುವಂತಹ ಒಂದು ಹೆಬ್ಬಯಕೆ ನನ್ನದು. ಎಲ್ಲರಿಗೂ ನಮಸ್ಕಾರ.